Point R, h comma k divides a line segment between the axes in the ratio of 1:2. Find the equation of the line. ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಒಂದು ಲೈನ್ ಇದೆ, ಈ ರೀತಿಯಲ್ಲಿ ಅದು ಎಕ್ಸ್ ಆ್ಯಕ್ಸಿಸ್ನ ಮತ್ತು ವೈ ಆ್ಯಕ್ಸಿಸ್ನ ಕ್ರಾಸ್ ಮಾಡ್ತಾ ಇದೆ. ಸೊ ಇದನ್ನು ನಾವು ಎ ಅಂತ ಕರೆದುಕೊಂಡು ಇದನ್ನು ಬಿ ಅಂತ ಕರೆದುಕೊಳ್ಳೋಣ. ಮತ್ತು ಅಲಾಂಗ್ ದಿಸ್ ಲೈನ್ ಈ ಪಾಯಿಂಟ್ ಆರ್ ಹತ್ರ ಇಟ್ ಈಸ್ ಡಿವೈಡಿಂಗ್ ದ ಲೈನ್ ಇನ್ ದ ರೇಷಿಯೋ ಆಫ್ 1:2. ಸರಿನಾ? ಸೊ ಇವಾಗ ಈ ಈಕ್ವೇಷನ್, ಲೈನಿನ ಈಕ್ವೇಷನ್ ಕಂಡುಹಿಡಿಯಬೇಕು ಇನ್ ಟರ್ಮ್ಸ್ ಆಫ್ ಹೆಚ್ ಮತ್ತು ಕೆ. ಆಯಿತಾ? ಸೊ ಹೇಗೆ ಮಾಡೋದಿದ್ದೀನ? ಸೊ ಫಾರ್ ದ ಈಕ್ವೇಷನ್ ಆಫ್ ಅ ಲೈನ್ ವಿ ಹ್ಯಾವ್ ಇಂಟರ್ಸೆಪ್ಟ್ಸ್. ಈ ಇಂಟರ್ಸೆಪ್ಟ್ನ ನಾವು ವಿ ನೀಡ್ ಟು ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಹೆಚ್ ಕಾಮ ಕೆ ಅಲ್ವಾ? ಹೇಗೆ ಮಾಡೋದನ್ನು? ಹೌದು, ಯೂಸಿಂಗ್ ಸೆಕ್ಷನ್ ಫಾರ್ಮುಲಾ. ಆಯಿತಾ? ಸೊ ಇಲ್ಲಿ ನೋಡ್ತೀನಿ ನೋಡಿ. Let the line L1 intercept y-axis at A 0, U, x-axis at B V, 0. As per section formula, what we have here is R h comma k is equal to 0 plus v by 2, 0 into 1 plus v into 2 by 2 ಅಲ್ಲ, 2 plus 1. ನಾನು ಮಿಡ್ ಪಾಯಿಂಟ್ ಫಾರ್ಮುಲಾ ಬಗ್ಗೆ ಮಾತಾಡ್ತಾ ಇದ್ದೆ. ಮತ್ತಿದು 0 ಇಂಟು 2, ಸೊ 0ನೇ ಅದು ಬೇಡ. ಮತ್ತು u ಇಂಟು 1 by 3 ಕರೆಕ್ಟಾಗಿ ಬರಿತಾ ಇದ್ದೀನಿ. So this is as per the formula. Formula ಯಾವುದಂತ ಹೇಳಿದ್ರೆ mx2 plus n x1 divided by m plus n, then my2 plus ny1 divided by m plus n ಇದಾಗುತ್ತೆ. ಸೊ ಕೊನೆಯದಾಗಿ ಇವಾಗ ಆನ್ ಕಂಪೇರಿಂಗ್ ಏನಾಗುತ್ತೆ ಇಲ್ಲಿ? ಹೌದು, ಹೆಚ್ ವಿಲ್ ಬಿ ಈಕ್ವಲ್ ಟು 2v by 3. ಹೆಚ್ ಈಸ್ ಈಕ್ವಲ್ ಟು 2v by 3. ಹಾಗಾಗಿ v ಈಸ್ ಈಕ್ವಲ್ ಟು 3h by 2. ಮತ್ತು k ಈಸ್ ಈಕ್ವಲ್ ಟು u by 3. k is equal to u by 3. So u is equal to 3k. ಹೌದಲ್ವಾ? ಇವಾಗ ನಮ್ಗೆ ಇಂಟರ್ಸೆಪ್ಟ್ ಗೊತ್ತಿದೆ, ಇನ್ನೇನಿದ್ರು ಈಕ್ವೇಷನ್ ಬರೀಬೇಕು. ಸೊ ದ ಈಕ್ವೇಷನ್ ಆಫ್ ದ ಲೈನ್ ಯೂಸಿಂಗ್ ಇಂಟರ್ಸೆಪ್ಟ್ ಫಾರ್ಮ್ ವಿಲ್ ಬಿ ಏನಂತ ಹೇಳಿದ್ರೆ x by x0 plus y by y0 is equal to 1. ಸೊ x by x0 ಇಲ್ಲಿ 3h by 2, ಹಾಗಾಗಿ ಇದು ನ್ಯೂಮರೇಟರಲ್ಲಿ ಬರ್ತಾ ಇದೆ, ಪ್ಲಸ್ y divided by y0 is 3k is equal to 1. ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ ಅಂತ ಹೇಳಿದ್ರೆ 3hk LCM ಜೊತೆ ಮಲ್ಟಿಪ್ಲೈ ಮಾಡೋಣ. ಸೊ ಇದು 2kx ಆಗುತ್ತಿದ್ದು, ಮತ್ತಿದು hy ಆಗುತ್ತಿದ್ದು, ವಿಚ್ ಇಸ್ ಈಕ್ವಲ್ ಟು 3hk. ಸೊ ದಿಸ್ ವುಡ್ ಬಿ ಯೋರ್ ಫೈನಲ್ ಆನ್ಸರ್. ಸರಿನಾ?